ಎಕ್ಸ್ಪೀರಿಯನ್ಸ್ ದ ವರ್ಡ್ ಆಫ್ ಅಂತ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ನೀವು ನೋಡ್ತಾ ಇದ್ದೀರಾ ಪ್ರಸಾದ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಓರಿಯನ್ ಮಾಲ್ ಗೈಸ್. ಬಂದಿರೋ ಉದ್ದೇಶ ಏನಂದರೆ ಕಾಂತಾರದೊಂದು ಟ್ರೈಲರ್ ಥರ ಮಾಡಿದಾರಂತೆ, ಅದು ಗ್ರೌಂಡ್ ಫ್ಲೋರಲ್ಲಿ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಅದಕ್ಕೋಸ್ಕರನೇ ಓರಿಯನ್ ಮಾಲಿಗೆ ಬಂದಿರೋದು ಗೈಸ್. ಎಕ್ಸ್ಪೀರಿಯನ್ಸ್ ದ ವರ್ಡ್ ಆಫ್ ಅಂತ. ಬನ್ನಿ ಗೈಸ್, ಒಳಗಡೆ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಎಕ್ಸ್ಪೀರಿಯೆನ್ಸು ಅಂತ. ಒಳಗಡೆ ಏನೋ ಫಿಂಗರ್ ಇಕ್ಬೇಕಂತೆ. ಫಿಂಗರ್ ಇಕ್ಕಿದ್ರೆ ಒಂದು ಪ್ರೋಮೋ ಬರುತ್ತೆ. ಈ ಥರ ಸೆಟ್ ಮಾಡಿದ್ದಾರೆ. ಬನ್ನಿ ಒಳಗಡೆ ನೋಡೋಣ. ಒಂದು ಪ್ರೋಮೋ ಬಿಟ್ಟಿದ್ದಾರೆ ನೋಡಿ. ಈ ಥರ ಫಿಂಗರ್ ಇಕ್ಬಿಟ್ಟು ತೆಗಿಯೋದು. ಅಷ್ಟೇ ಗಾಯ್ಸ್, ಈ ಥರ ಫಿಂಗರ್ ಇಕ್ಬಿಟ್ಟು ತೆಗೆದ್ರೆ ಇದೊಂದು ಪ್ರೋಮೋ ಬರುತ್ತೆ. ಬನ್ನಿ. ಕಾಂತಾರ ಚಾಪ್ಟರ್ 1ನಲ್ಲಿ ಹೀರೋಯಿನ್ ಬಂದು ರುಕ್ಮಿಣಿ ವಸಂತ್ ಅಂತ. ಇವರೇ ನೋಡಿ, ರುಕ್ಮಿಣಿ ವಸಂತ್ ಅಂತ. ಹೀರೋ ಬಂದು ದ ಲೆಜೆಂಡ್, ಗೊತ್ತಲ್ಲ ಗೈಸ್, ರಿಷಬ್ ಶೆಟ್ಟಿ ಅವರು. ನೋಡಿ ಈ ಥರ ಡೋಲ್ ಬಡಿ ಆ ಥರದ ಪೋಸ್ಟರ್ ಹಾಕಿದ್ದಾರೆ. ಇದಿರೋದು ನಮ್ಮ ಬೆಂಗಳೂರು ಓರಿಯನ್ ಮಾಲಲ್ಲಿ ಗೈಸ್. ಪ್ರೋಮೋ ಹಾಕಿರೋದು ನೋಡಿ. ಯಾರಾದರೂ ಓರಿಯನ್ ಮಾಲಿಗೆ ಬಂದಿರೋರು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ, ಅಲ್ಲಿ ಕಮೆಂಟ್ ಮಾಡಿ ಗೈಸ್, ನೋಡೋಣ ಎಷ್ಟು ಚೆನ್ನಾಗಿ ನೋಡಿದ್ರು ಈ ಥರ ಅಂತ. ಓರಿಯನ್ ಮಾಲಲ್ಲೂ ಇವತ್ತೇ ಆಯುಧ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತೇ ಅಂತೆ ಫಂಕ್ಷನ್ ಓರಿಯನ್ ಮಾಲಲ್ಲೂ. ಇದೆಲ್ಲ ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ. ಔಟ್ಸೈಡ್ ಬೇರೆ ಇದೆಯಂತೆ ಗೈಸ್. ಬನ್ನಿ ಹೋಗಿ ನೋಡೋಣ. ರಿಷಬ್ ಶೆಟ್ಟಿ ಅವ್ರದ್ದು ಸ್ಟ್ಯಾಚು ಹಾಕಿದ್ದಾರೆ ನೋಡಿ. ಇಲ್ಲಿ ಒಂದು ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ. ಸ್ಕ್ಯಾನ್ ದಿಸ್ QR ಕೋಡ್, ವಾಚ್ ಟ್ರೈಲರ್ ಆಫ್ ಟಿಕೆಟ್ ಅಂತ. ಟಿಕೆಟ್ಸು ನೋಡಿ, ಪೋಸ್ಟರ್ ಹೇಗಿದೆ. ಓರಿಯನ್ ಮಾಲಲ್ಲಿ ಒಳ್ಳೆ ಪ್ರಮೋಷನ್ ಮಾಡ್ತಾ ಇದ್ದಾರೆ ಗಾಸ್. ಕಾಂತಾರ ಚಾಪ್ಟರ್ 1 ಅವರು ಓರಿಯನ್ ಮಾಲಲ್ಲಿ ದಸರಾ ಇವೆಂಟ್ ಮಾಡಿರೋದು. ನೈಟ್ ಫಂಕ್ಷನ್ ಇದೆ ಅನಿಸುತ್ತೆ. ಫುಲ್ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಗಾಯ್ಸ್ ಓರಿಯನ್ ಮಾಲಲ್ಲಂತೂ. ಬನ್ನಿ ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ ಯಾವ ಥರ ಮಾಡ್ತಾ ಇದ್ದಾರೆ. ಈವ್ನಿಂಗ್ ಬಂದರೆ ಲೈಟ್ ಶೋ ಎಲ್ಲ ಚೆನ್ನಾಗಿರುತ್ತೆ ನೋಡಿ. ಯಾರ್ಯಾರು ಬರ್ತಾರಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಗೈಸ್ ಈ ಸತಿ ಓರಿಯನ್ ಮಾಲಲ್ಲಿ. ಫ್ರೈಡೇವರೆಗೂ ಇರುತ್ತೆ ಈ ಫಂಕ್ಷನ್ನು. ಹ್ಯಾಪಿ ದಸರಾ. ಓರಿಯನ್ ಮಾಲ್ ಹತ್ರ ಲೇಕ್ ಹತ್ರ ಮಾಡಿರೋದು ಇದು. ಓರಿಯನ್ ಮಾಲ್ ಎಂಟ್ರಿ, ಇದು ಲೇಕು. ಬನ್ನಿ, ಯಾರಾದರೂ ಫ್ರೀ ಇರೋರು ನೈಟ್ ಬನ್ನಿ, ಈವೆಂಟ್ ನೋಡ್ಕೊಂಡ್ರೆ ಎಲ್ಲರಿಗೂ ಅಲ್ಲ ಇದೆ ಗೈಸ್. ಇಲ್ಲಿ ಯಾರ್ಯಾರು ಬರ್ತಾರಂತ ಗೊತ್ತಿಲ್ಲ, ಬಂದು ಈವೆಂಟ್ ನೋಡ್ಕೊಂಡು ಹೋಗಿ ಗೈಸ್. ಓರಿಯನ್ ಮಾಲಲ್ಲಿ ಔಟ್ಸೈಡ್ ಲೇಕ್ ಇದೆಯಲ್ಲ, ಇಲ್ಲಿ ಡಕ್ಗಳು ಹಾಕಿದ್ದಾರೆ ಗೈಸ್. ನೈಟ್ ಹೊತ್ತು ಲೈಟಿಂಗ್ಸ್ ಸಖತ್ತಾಗಿರುತ್ತೆ. ಇಲ್ಲೂ ಅದೊಂದು ಸಣ್ಣ ವಿಡಿಯೋ ಸಿಕ್ಕಿದ್ರೆ ಹಾಕ್ತೀನಿ ನೋಡಿ. ನೋಡಿ ನೈಟ್ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಹೇಳಿ ಗೈಸ್. ಇಲ್ಲೆಲ್ಲ ವಾಟ್ರದೆಲ್ಲ ಆನ್ ಮಾಡಿದ್ದಾರೆ ನೋಡಿ. ಜನ ಇದ್ದಾರೆ ಅಂದರೆ ಈ ಕಡೆ ಫುಲ್ಲೆಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ನೈಟ್ ಈವ್ನಿಂಗು ಇದೆಯಲ್ಲ ಈವೆಂಟ್, ಅದಕ್ಕೋಸ್ಕರ ಕವರ್ ಮಾಡಿದ್ದಾರೆ. ನೈಟ್ ಓಪನ್ ಮಾಡ್ತಾರೆ ಅನಿಸುತ್ತೆ. ಬನ್ನಿ ನಾವು ನೋಡಿ. ಎಲೆಕ್ಟ್ರಾನಿಕ್ ಐಟಮ್ಸಲ್ಲಿ ರಿಮೋಟು, ಲ್ಯಾಪ್ಟಾಪ್ದು ಕೀಪ್ಯಾಡ್ ಎಲ್ಲ ವೇಸ್ಟ್ ಮಾಡ್ತೀವಲ್ಲ, ಅದನ್ನು ಉಪಯೋಗಿಸ್ಕೊಂಡು ಒಂದು ಸುಂದರವಾದ ಡಿಸೈನ್ ಮಾಡಿದ್ದಾರೆ ಓರಿಯನ್ ಮಾಲಲ್ಲಿ ನೋಡಿ. ಎಲ್ಲ ಎಲೆಕ್ಟ್ರಿಕ್ ಐಟಮ್ಸೇ ಗೈಸ್. ಮದರ್ ಬೋರ್ಡು, ರಿಮೋಟ್ಸು, ಬರೀ ಅಂಥದ್ರಲ್ಲೇ ಮಾಡಿರೋದು ಇದು ಗಾಯ್ಸ್. ನೆನ್ನೆ ಸ್ವಲ್ಪ ಕೆಲಸ ಇತ್ತು ಅಂತ ಓರಿಯನ್ ಮಾಲಿಂದ ಹಂಗೆ ಬಂದುಬಿಟ್ಟೆ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೋಡೋದ್ರಲ್ಲ ಕಾಂತಾರ ಚಾಪ್ಟರ್ 1 ಯಾವ ಥರ ಇದೆ ಅಂತ. ನಾಳೆ ರಿಲೀಸು ಅಕ್ಟೋಬರ್ 7ನೇ ತಾರೀಕು. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಗಾಯ್ಸ್. ಸ್ಟಾಪ್ ಪೈರಸಿ. ಎಷ್ಟೋ ಇಂಟರ್ವ್ಯೂವಲ್ಲಿ ನೋಡಿದ್ದೀರಾ ನೀವು, ಎಷ್ಟೋ ಜನ ಕಾಂತಾರ ಮೂವಿ ತೆಗಿಯೋಕೆ ಹೋಗಿ ಹಿಂಗಾಯ್ತಂತೆ, ಅಷ್ಟು ಜನ ಸತ್ತೋದ್ರಂತೆ ಅಂತೆಲ್ಲ ಮಾತಾಡಿದ್ರು. ನೀವೇ ನೋಡಿದ್ರಿ. ಎಷ್ಟೋ ಸಲ ರಿಷಬ್ ಶೆಟ್ಟಿ ಸರಿ ಹೋಗ್ಬಿಡ್ಬೇಕಿತ್ತಂತೆ ಒಂದು 4-5 ಸಲ. ಆ ಮೂವಿನ ಹೆಗ್ಲು ಮೇಲೆ ಹಾಕ್ಕೊಂಡು ಅವ್ರು ಇಲ್ಲಿವರೆಗೂ ತಂದಿದ್ದಾರೆ ಅಂದರೆ ಇಡೀ ವರ್ಲ್ಡಲ್ಲೇ ರಿಲೀಸ್ ಆಗ್ತಾ ಇದೆ ಗೈಸ್. ಅದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು, ನಮ್ಮ ಕನ್ನಡ ಮೂವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಕೀಪ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಗೈಸ್.